ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅರಣ್ಯಕಾಂಡ 17ನೇ ಅಧ್ಯಾಯ 8ನೇ ವಾಕ್ಯ. ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು ಚಿಗುರಿ, ಮೊಗ್ಗೆ ಬಿಟ್ಟು, ಹೂವರಳಿ, ಬಾದಾಮಿ ಹಣ್ಣುಗಳನ್ನು ಫಲಿಸಿತು. ದೇವರು ಇಸ್ರಾಯೇಲ್ ಮಕ್ಕಳನ್ನು ಮೋಶೆಯ ನಾಯಕತ್ವದಲ್ಲಿ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಅವರನ್ನು ಕರೆದುಕೊಂಡು ಇಸ್ರಾಯೇಲ್ ಜನರಿಗೆ ವಾಗ್ದಾನ ಮಾಡಲ್ಪಟ್ಟಂತಹ ಕಾನಾನ್ ದೇಶಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಕರ್ಕೊಂಡು ಬರ್ತಾ ಇರುವಂಥ ಸಮಯದಲ್ಲಿ ಅಲ್ಲಿ ಮೋಶೆಯ ನಾಯಕತ್ವಕ್ಕೆ ವಿರುದ್ಧವಾಗಿ ಕೋರಹ್, ದಾತಾನ್, ಅಭಿರಾಮರು ಮೋಶೆ ಮತ್ತು ಆರೋನನಿಗೆ ವಿರುದ್ಧವಾಗಿ ಎದ್ದೇಳ್ತಾರೆ. ನೀವು ಮಾತ್ರ ಲೀಡರ್ಸು, ಬೇರೆ ಯಾರೂ ಇಲ್ವಾ? ಯಾಕೆ ಈ ರೀತಿ ನಿಮ್ಮನ್ನು ನಾವು ಅನುಸರಿಸಬೇಕು? ನಾವು ಲೀಡರ್ಗಳೇ ಅಲ್ವಾ ಎಂಬುದಾಗಿ ಅವರು ಸಹ ಲೇವಿ ಕುಲದವರೇ, ಅವರೆಲ್ಲರೂ ಸಹ ವಿರೋಧ ಮಾಡ್ತಾರೆ. ಕೋರಹ್ ಅವರ ಲೀಡರ್ ಆಗ್ತಾನೆ, 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಆದರೆ ದೇವರು ಅವರ ಮೇಲೆ ಕೋಪಗೊಂಡು ಕೋರಹ್, ದಾತಾನ್, ಅಭಿರಾಮ್ ಅವರನ್ನು, ಅವರಿಗಿದ್ದ ಎಲ್ಲವನ್ನೂ ಸಹ ಭೂಮಿ ಬಾಯಿದಿರಿದು ನುಂಗಿಬಿಡ್ತು ಎಂಬುದಾಗಿ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಹೀಗೆ ದೊಡ್ಡ ಘೋರ ವ್ಯಾಧಿ ಆಯಿತು. ಅನೇಕ ಜನರು ಸತ್ತೋಗ್ತಾರೆ. ಸಾವಿರಾರು ಜನರು ಅಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ. ನಂತರ ಮುಂದೆ ಈ ರೀತಿಯ ಒಂದು ಗಲಾಟೆ ಬೇರೊಬ್ಬ ಲೀಡರ್ ತರದೇ ಇರೋದಕ್ಕಾಗಿ ದೇವರು ಮೋಶೆಗೆ ಹೇಳ್ತಾರೆ, ಒಂದೊಂದು ಕುಲದ ಅಧಿಪತಿ ಏನು ಮಾಡಬೇಕು, ಒಂದೊಂದು ಕೋಲನ್ನು ತರಬೇಕು, ಅದನ್ನು ದೇವರ ಮಂಜೂಷದಲ್ಲಿಡೋಣ. ಆಗ ದೇವರ ವಾಕ್ಯ ಏನು ಹೇಳುತ್ತೆ, ನಾನು ಯಾರನ್ನು ಮೆಚ್ಚಿರ್ತೀನೋ ಅವರ ಕೋಲು ಚಿಗುರುತ್ತೆ ಅಂತ ಹೇಳಿ ದೇವರು ಹೇಳಿದಂಥ ಸಮಯದಲ್ಲಿ ಮೋಶೆ ಇಸ್ರಾಯೇಲ್ರಿಗೆ ಹೇಳಿದಾಗ ಎಲ್ಲ ಕುಲಾಧಿಪತಿಗಳು ಒಂದೊಂದು ಕೋಲನ್ನು ತೊಗೊಂಡು ಬಂದು ಮೋಶೆ ಕೈಗೆ ಕೊಡ್ತಾರೆ. ಎಲ್ಲರ ಕೋಲು, ಅವರೆಲ್ಲರ, ನನ್ನ ಒಂದು ಅಭಿಪ್ರಾಯ, ಈಗ ಎಲ್ಲ ಕೋಲು ಕೊಟ್ಟವರು ಎಲ್ಲರೂ ಮನೆಗೆ ಹೋಗಿದ್ದಾರೆ. ಕೋಲನ್ನು ಆಜ್ಞಾಶಾಸನಗಳಿರುವಂತಹ ಗುಡಾರದಲ್ಲಿ ಅದನ್ನು ಇಟ್ಟಿದ್ದಾರೆ, ಯೆಹೋವನ ಸನ್ನಿಧಿಯಲ್ಲಿ ಇಟ್ಟಿದ್ದಾರೆ. ನನ್ನ ಅಭಿಪ್ರಾಯ, ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಿರ್ಬೋದು ಮನಸ್ಸಲ್ಲಿ, ದೇವರೇ ನನ್ನ ಕೋಲ್ ಚಿಗಿರಲಿ, ನನ್ನ ಕೋಲ್ ಚಿಗಿರಲಿ. 12 ಜನ ಕೊಟ್ಟಿದ್ದಾರೆ. ಇಲ್ಲಿ ಆರೋನನು ಸಹ ಏನು ಮಾಡಿದ್ದಾನೆ, ಲೇವಿ ಕುಲಕ್ಕೋಸ್ಕರ ಆರೋನನ್ನು ಕೊಟ್ಟಿದ್ದಾನೆ. ಬೇರೆ ಎಲ್ಲ ಕುಲದವರು, ರೂಬೇನ್ ಕುಲ, ಸಿಮಿಯೋನ್ ಕುಲ, ಯೆಹೂದ ಕುಲ, ಇಸಾಕರ್ ಕುಲ, ನಫ್ತಾಲಿ, ಜೆಬುಲೂನ್, ಎಲ್ಲ ಕುಲದವರು ಏನು ಮಾಡಿದ್ದಾರೆ, ಒಂದೊಂದು ಕೋಲ್ ಕೊಟ್ಟಿದ್ದಾರೆ. ಎಲ್ಲರ ಆಸೆ, ನನ್ನ ಕೋಲು ಏನಾದರೂ ಚಿಗುರ್ಬಿಟ್ರೆ ನಾನೇ ನಾಳೆಯಿಂದ ಲೀಡರು. ಎಲ್ಲರ ಆಸೆ, ಒಂದು ವೇಳೆ ಪ್ರಾರ್ಥನೆಯೂ ಸಹ ಮಾಡಿರ್ಬೋದು, ದೇವರೇ ನನ್ನ ಕೋಲು ಚಿಗುರಿಸಪ್ಪ. ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾವು ಸಹ ಹಾಗೆ ಮಾಡೋದು. ನಾವು ದೇವರ ಚಿತ್ತಕ್ಕೆ ವಿರುದ್ಧವಾದಂತಹ ಕಾರ್ಯಗಳನ್ನು ಸಹ ದೇವರೇ ಇದನ್ನು ಮಾಡು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ಇಲ್ಲಿ ಇವರೆಲ್ಲರೂ ಪ್ರಾರ್ಥನೆ ಮಾಡಿರ್ಬೋದು. ನೆಕ್ಸ್ಟ್ ಡೇ ವಾಕ್ಯ ಹೇಳ್ತದೆ, ಮರುದಿನ ಮೋಶೆ ಹೋಗಿ ಗುಡಾರದಲ್ಲಿ ನೋಡಿದಾಗ 11 ಕುಲಾಧಿಪತಿಗಳ ಕೋಲುಗಳು ಹಾಗೇ ಇರುವಾಗ, ಇಲ್ಲಿ ಆರೋನನ ಕೋಲು, ಲೇವಿ ಕುಲಕ್ಕೋಸ್ಕರ ಆರೋನನ ಕೋಲು ಏನಾಗಿದೆ, ಚಿಗುರಿ, ಮೊಗ್ಗೆ ಬಿಟ್ಟು, ಹೂವರಳಿ, ಬಾದಾಮಿ ಹಣ್ಣುಗಳನ್ನು ಫಲಿಸ್ಬಿಟ್ಟಿದೆ. ಒಂದು ಕ್ಷಣದಲ್ಲಿ ಎಲ್ಲ ಮಾರ್ಪಟ್ಟು ಹೋಗ್ಬಿಟ್ಟಿದೆ. ನೆಕ್ಸ್ಟ್ ಡೇ ನೋಡ್ತಾನೆ 11 ಕೋಲುಗಳು ಒಣಗಿ ನಿಂತಿರುವಾಗ ಆರೋನನ ಕೋಲು ಮಾತ್ರ ಚಿಗುರಿದೆ. ಹಾಗೆ ಮುಂದೆ ನಾವು ನೋಡಬೇಕಾದ್ರೆ ಎಲ್ಲ ಕೋಲುಗಳನ್ನು ತಂದು ತೋರಿಸ್ತಾರೆ. ಅವರು ತಮ್ಮ ಕೋಲನ್ನು ತಗೊಂಡು ಅವರು ಮನೆಗೆ ಹೋಗ್ಬಿಡ್ತಾರೆ. ಆದರೆ ಆರೋನನು ಅಲ್ಲಿ ಸೆಲೆಕ್ಟ್ ಆದ ಎಂಬುದಾಗಿ ದೇವರ ಮೂಲಕ ಗೊತ್ತಾಗೋಗುತ್ತೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಇತರರು ನಮಗೆ ವಿರುದ್ಧವಾಗಿ ನಿಲ್ಲುವಾಗಲೂ, ಇತರರೆಲ್ಲರೂ ನಮಗೆ ದೇವರು ಕೊಟ್ಟಿರುವಂತಹ ಸ್ಥಾನಮಾನಗಳನ್ನು ಕಸಿದುಕೊಳ್ಳುವಂತಹ ಪ್ರಯತ್ನ ಮಾಡುವಾಗಲೂ ನೀನು ನಿರಾಶೆ ಪಡಬೇಡ. ನೀನು ದೇವರ ಸನ್ನಿಧಾನದಲ್ಲಿರೋದಾದರೆ ಯಾರ್ಯಾರು ವಿರೋಧ ಮಾಡಿರ್ತಾರೋ ಅವರ ಮುಂದೆಯೇ ನಿನ್ನ ತಲೆಯನ್ನು ಎತ್ತುವ ಒಬ್ಬ ದೇವರಿದ್ದಾನೆ. ನಂತರದ ದಿನಗಳಲ್ಲಿ ಆರೋನನಿಗೆ ವಿರುದ್ಧವಾಗಿ ಯಾರೂ ಮಾತಾಡ್ತಾ ಇಲ್ಲ. ಕಾರಣ, ದೇವರು ಪ್ರೂವ್ ಮಾಡಿಬಿಟ್ರು, ನಾನು ಇವನನ್ನು ಆರಿಸ್ಕೊಂಡು ಬಿಟ್ಟಿದ್ದೀನಿ. ನಿನ್ನನ್ನು ದೇವರು ಆರಿಸ್ಕೊಂಡಿದ್ರೆ, ನಿನಗೆ ಬೇಕಾದಂತಹ ಮಾರ್ಗದರ್ಶನ ದೇವರು ನೀಡಿದರೆ, ನೀನು ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ
ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿ ಜಯವನ್ನು ಕೊಡುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ನೀನಾಗಿ ಹೋರಾಡೋದು ಬೇಡ. ನೀನಾಗಿ ಯಾರಿಗೆ ವಿರುದ್ಧವಾಗಿ ತಂತ್ರಗಳನ್ನು ಎಣೆಯೋದು ಬೇಕಾಗಿಲ್ಲ. ನಾಯಕ ಸ್ಥಾನಕ್ಕೋಸ್ಕರ ತಂತ್ರಗಳನ್ನು ಮಾಡುವಂಥ ವ್ಯಕ್ತಿಗಳು ನೋಡ್ಬೋದು. ಟ್ಯಾಲೆಂಟನ್ನು ಉಪಯೋಗಿಸುವಂಥ ವ್ಯಕ್ತಿಗಳು ನೋಡ್ಬೋದು. ಇನ್ನೊಬ್ಬರನ್ನ ತುಳಿಯುವಂತಹ ಪ್ರಯತ್ನಗಳನ್ನು ನೋಡ್ಬೋದು. ಆದರೆ ದೇವರು ಹೇಳ್ತಾರೆ, ನೀನು ಯಾರನ್ನು ತುಳಿಯೋಕ್ಕೆ ಹೋಗಬೇಡ, ಯಾರನ್ನು ಸಹ ಹೀಯಾಳಿಸಬೇಡ, ಯಾರನ್ನು ಚಿಕ್ಕದಾಗಿ ನೋಡಬೇಡ. ನೀನು ಮೌನವಾಗಿ ನಿಲ್ಲೋದಾದರೆ ಅವರ ಮುಂದೆ ನಿನ್ನನ್ನು ಮೇಲೆತ್ತುವಂತಹ ಒಬ್ಬ ದೇವರಿದ್ದಾನೆ. 12 ಕೋಲುಗಳು ಪಕ್ಕದಲ್ಲಿದೆ, ಒಂದೇ ಕಡೆ ಇದೆ. 11 ಕೋಲುಗಳು ಚಿಗುರ್ತಾ ಇಲ್ಲ. ದೇವರು ಆರಿಸಿಕೊಂಡಂತಹ ಆರೋನನ ಕೋಲು ಚಿಗುರಿದ್ರೆ ಇತರರ ಮುಂದೆಯೇ ನಿನ್ನನ್ನು ಚಿಗುರಿಸುವಂತಹ ದೇವರಿದ್ದಾನೆ. ಇತರರ ಮುಂದೆ ನಿನ್ನನ್ನು ಸನ್ಮಾನಿಸುವಂತಹ, ಗೌರವಿಸುವಂತಹ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸಿ ಆತನ ಚಿತ್ತಕ್ಕೆ ವಿಧೇಯರಾಗಿ ಹೋಗೋದಾದರೆ ತಕ್ಕ ಸಮಯದಲ್ಲಿ ನಿನ್ನನ್ನು ಮೇಲೆ ತಂದು ಮಾನಿಸುವ ಒಬ್ಬ ದೇವರಿದ್ದಾನೆ. ನನ್ನನ್ನು ಸನ್ಮಾನಿಸೋರ್ನ ನಾನು ಸನ್ಮಾನಿಸ್ತೇನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇದ್ದು ನಮ್ಮನ್ನು ನಡೆಸ್ತಾ ಇರುವಂತಹ ನಿನ್ನ ಕೃಪೆಗಾಗಿ ಸ್ತೋತ್ರ. ನಮ್ಮನ್ನು ತಕ್ಕ ಸಮಯದಲ್ಲಿ ಮೇಲೆ ತರುವಂಥ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನಲ್ಲಿ ಆಶ್ರಯಿಸುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.